ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನಮ್ಮ ಲ್ಯಾಂಡ್ಲಾರ್ಡ್ ಸಿನಿಮಾದ ಲಾಸ್ಟ್ ಡೇ ಶೂಟ್ ವ್ಲಾಗ್ ಆಗಿರುತ್ತೆ. ಸೊ ಬಿಹೈಂಡ್ ದ ಸೀನ್ಸ್ ಏನೇನೆಲ್ಲ ಆಯಿತು, ಲಾಸ್ಟ್ ಡೇ ಹೆಂಗಿತ್ತು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ತುಂಬ ಖುಷಿ ಆ್ಯಂಡ್ ತುಂಬ ಬೇಜಾರಿದೆ. ಸೊ ಲಾಸ್ಟ್ ಡೇ ಹೆಂಗಿರುತ್ತೆ, ಏನಿರುತ್ತೆ, ನಾವು ಏನೇನೆಲ್ಲ ಮಾಡ್ತೀವಿ ಅಂತ ನೋಡೋಣ, ತೋರಿಸ್ತೀನಿ. ಇದರಲ್ಲಿ ಗೋಪಾಲ್ ಅಣ್ಣ ಅಂತ ನನ್ನ ಮೇಕಪ್ ಆರ್ಟಿಸ್ಟ್. ಇವರು ಡೇ ಒನ್ನಿಂದ ಇವರೇ ನಮಗೆ ಮೇಕಪ್ ಮಾಡಿರೋದು ಫುಲ್ ಮೂವಿಗೆ. ಇವತ್ತು ಲಾಸ್ಟ್ ಡೇ ಅಣ್ಣ, ನಿಮ್ಗೆ ಏನು ಅನಿಸ್ತಾ ಇದೆ? ನನಗೆ ಬೇಜಾರಾಯ್ತಿದೆ, ಲಾಸ್ಟ್ ಮುಗಿದೋಯ್ತಿದೆ ಅಂತ. ಯಾಕಂದ್ರೆ 1 ಇಯರ್ ಇಂದ ನಿಮ್ಮ ಹತ್ರ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೆ, ಎಲ್ಲ ಒಂದು ಟೀಮ್ ವರ್ಕ್ ಚೆನ್ನಾಗಿತ್ತು. ಲಾಸ್ಟ್ ಮುಗಿದೋಯ್ತಿದೆಯಲ್ಲ, ಇವತ್ತು ಲಾಸ್ಟ್ ಅಂದ್ಬಿಟ್ಟೆ ಬೇಜಾರಾಯ್ತಿದೆ. ಸಿನಿಮಾ ಚೆನ್ನಾಗಿ ಮುಗಿದ್ರೆ ಸಾಕು ನಮಗೆ. ಹೌದು. ಸೊ ತುಂಬ ಬೇಜಾರಾಗ್ತಾ ಇದೆ, ಬಟ್ ಖುಷಿನೂ ಆಗ್ತಾ ಇದೆ, ಬೇಗ ಇನ್ನೇನು ರಿಲೀಸ್ ಆಗ್ತಿದೆ ಅಂತ. ಬಟ್ ಅಷ್ಟೇ ಬೇಜಾರು ಆಗ್ತಾ ಇದೆ. ನಾವೆಲ್ಲ ಟೀಮ್ ಆಗಿದ್ದಕ್ಕೆ ಇಷ್ಟು ಖುಷಿಯಾಗಿ ಹ್ಯಾಪಿ ಆಗಿದ್ದು ಸೆಟ್ ಅಂತ ಹೇಳ್ತೀನಿ. ಆ್ಯಂಡ್ ಆ ಕಡೆ ನಮ್ಮ ಹೇರ್ ಸ್ಟೈಲಿಸ್ಟ್ ಇದ್ದಾರೆ, ಮುಂದಕ್ಕೆ ಮತ್ತೆ ತೋರಿಸ್ತೀನಿ ಅವ್ರನ್ನ. ನಾನು ಹಿಡಿತೀಯ ಅಣ್ಣ? ಅವ್ರನ್ನೂ ತೋರಿಸ್ತೀನಿ. ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್ ಮೇಡಮ್. ಹೇಗಿದ್ದೀರಾ? ಹೆಂಗಿರಿ ನೋಡಿ, ತುಂಬ ದಿವಸ ಆಯ್ತು. ಹೌದಂತೆ ಅಂತ ನಮ್ಮ AD ಇವರು. ಹಾಯ್. ಅಫಿಷಿಯಲ್ ಲಾಸ್ಟ್ ಡೇ. ಅಫಿಷಿಯಲಿ ಲಾಸ್ಟ್ ಡೇ. ಸಿಗೋಣ ಮತ್ತೆ ಇನ್ನೊಂದು ಸಿನಿಮಾ, ಮತ್ತೊಂದು. ಹಾಯ್ ಮೇಡಮ್, ಮಾರ್ನಿಂಗ್. ಅವಿನಾಶ್ ಅಂತ ಇನ್ನೊಬ್ರು AD ಇವರು. ಎಲ್ಲ ರೆಡಿ ಇದೆಯಾ? ಈ ಕಡೆ ಸ್ಮೈಲ್ ಕೊಡಿ. ಹೆಂಗೆ ನೀವು ಸಿನಿಮಾದಲ್ಲಿ ಬರ್ತೀರಾ ಇಲ್ಲಿ ಮೇಲೆ? ಇಷ್ಟೆಲ್ಲ ಚೆನ್ನಾಗಿ ಕಾಣಿಸೋದಕ್ಕೆ ಎಷ್ಟು ಜನದ ಎಫರ್ಟ್. ಸೀಸರ್ ಮೋಹನ್ ಸರ್, ನನ್ನ ವಾಚ್ ಇದನ್ನು ಇವತ್ತು ಪರ್ಮಿಷನ್ ತಗೊಂಡು ಮನೆಗೆ ತಗೊಂಡು ಅಲ್ಲ, ಆ್ಯಕ್ಚುಲಿ ಮೆಮೊರೀಸ್ಗೆ ಇದೆಲ್ಲ ನಿಮ್ದೇ ಬಾಕ್ಸು, ಇದೆಲ್ಲ ಅದೆಲ್ಲ ಬೇಡ. ವಾಚ್ ಮತ್ತೆ ಕೆಲವೊಂದು ಮೆಮೊರೀಸ್. ಈಗಾಗಲೇ ಸಿನಿಮಾ ನೋಡಿರೋ ತುಂಬ ಜನ ನಮ್ಮ ದೇವಿ ಭಾಗ್ಯ ಪಾತ್ರನ ತುಂಬ ಮೆಚ್ಕೊಂಡಿದ್ದೀರಾ. ಸೊ ತುಂಬ ಖುಷಿಯಾಗುತ್ತೆ. ದೇವಿ ಭಾಗ್ಯ ನಾವಿಬ್ಬರು ಬಿಹೈಂಡ್ ದ ಸೀನ್ಸ್ ಮಾತಾಡ್ತಾ ಇದ್ವಿ. ಆ್ಯಂಡ್ ಇಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ದು ಒಂದಷ್ಟು ಡಿಸ್ಕಷನ್ ನಡೀತಾ ಇದೆ. ಅಲ್ಲಿ ನಮ್ಮ ಡೈರೆಕ್ಟರ್ ಸರ್ ಕೂತಿದ್ದಾರೆ. ಆ್ಯಂಡ್ ಆರ್ಟ್ ಡಿಪಾರ್ಟ್ಮೆಂಟ್, ಕ್ಯಾಮ್ರಾ ಡಿಪಾರ್ಟ್ಮೆಂಟ್, ಲೈಟ್ ಡಿಪಾರ್ಟ್ಮೆಂಟ್ ಅವ್ರದ್ದು ಕೂಡ ಕೆಲಸ ನಡೀತಾ ಇದೆ. ಆಮೇಲೆ ನಾನು ಡೈಲಾಗ್ಸ್ ನೋಡಿಕೊಂಡು ನನ್ನ ಸೀನಿಗೆ ಪ್ರಿಪ್ರೇಷನ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾವೆಲ್ಲ ಸೀನಿಗೆ ಮುಂಚೆ ಒಂದು ಸತಿ ಮಾತಾಡಿಕೊಂಡು ಪೊಸಿಷನ್ಸು ಮತ್ತು ಮಾರ್ಕಿಂಗ್ ಎಲ್ಲ ನೋಡ್ಕೊತಾ ಇದ್ದೀವಿ. ಸೊ ನೀವು ನೋಡ್ದಂಗೆ ತುಂಬ ಜನದ ಎಫರ್ಟ್ ಇರುತ್ತೆ ಒಂದು ಸೀನ್ ಹಿಂದ್ಗಡೆ. ಆ್ಯಂಡ್ ಆಲ್ಸೋ ಇಲ್ಲಿ ತುಂಬ ಚಳಿ ಆಗ್ತಿತ್ತು. ಸೊ ನಾನು ಬಿಸಿಲು ಕಾಯೋಣ ಅಂತ ಆಚೆ ಬಂದಿದ್ದೆ. ಆ್ಯಂಡ್ ನಾವು ಶೂಟ್ ಮಾಡಿದ್ದು ಬಂದು ಒಂದು ಕಾಲೇಜ್ ಆಗಿತ್ತು. ಸೊ ಅಲ್ಲಿ ಖಾಲಿ ಕ್ಲಾಸ್ ರೂಮ್ಸ್ ನೋಡ್ತಾ ನಿಂತಿದ್ದೆ ನಾನು. ಭಾಗ್ಯ ಅಂತ ಇದ್ದಾರೆ ಮೈಕಲ್ಲಿ. ಹಾಂ, ಕೇಳಿಸ್ತು ನನಗೆ. ನನಗೂ ಕೇಳಿಸ್ತು ಭಾಗ್ಯ ಅಂತ. ಒಂದು ಸ್ಪೆಷಲ್ ವಿಷಯ ಏನಂದರೆ, ನಮ್ಮ ಸೆಟ್ಟಲ್ಲಿ ಯಾರೂ ರಿತನ್ಯ ಅಂತ ಕರೆಯೋದಿಲ್ಲ, ಎಲ್ಲರೂ ಭಾಗ್ಯ ಅಂತಲೇ ಕರೆಯೋದು. ಸ್ಪೆಷಲಿ ನಮ್ಮ ನಿರ್ದೇಶಕರು ಜಡೇಶ್ ಸರ್ ನನ್ನ ಭಾಗ್ಯ ಅಂತಲೇ ಕರೀತಾರೆ. ಅದು ನನಗೆ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಭಾಗ್ಯ ಅಂತ ಕರೆಯೋಷ್ಟೊತ್ತಿಗೆ ನಾನು ತುಂಬ ಅಲರ್ಟಾಗಿ ರೆಸ್ಪಾಂಡ್ ಮಾಡ್ತೀನಿ. ಯೂಶ್ವಲಿ ನನ್ನ ಶಾರ್ಟ್ ರೆಡಿ ಆದರೆ ಭಾಗ್ಯನ ಕರ್ಕೊಂಬನ್ನಿ, ಭಾಗ್ಯ ಎಲ್ಲಿದ್ದಾರೆ, ಭಾಗ್ಯನ ರೆಡಿ ಮಾಡಿಸಿ ಅಂತಲೇ ಹೇಳೋದು ನಮ್ಮ ಜಡೇಶ್ ಸರು. ಸೊ ನನಗದು ತುಂಬ ತುಂಬ ಖುಷಿ ಆಗುತ್ತೆ ಆ ಕ್ಯಾರೆಕ್ಟರ್ ಹೆಸರಲ್ಲೇ ನನ್ನ ಕರೆಯೋದ್ರಿಂದ ಯಾವಾಗಲೂ. ನಾನು ಶಾರ್ಟ್ ಮಧ್ಯೆ ಇರಬೇಕಾದ್ರೆ ನಮ್ಮ ವಿಡಿಯೋಗ್ರಾಫರ್ ಈ ವಿಡಿಯೋನ ರೆಕಾರ್ಡ್ ಮಾಡಿದ್ದು. ಆ್ಯಂಡ್ ಹಾಗೆಯೇ ಈ ಸೀನ್ ಎಲ್ಲಿ ಬರುತ್ತೆ ಅಂತ ನಿಮ್ಗೇನಾದರೂ ಗೊತ್ತಾದರೆ ಕಾಮೆಂಟ್ ಮಾಡಿ ಹೇಳಿ. ಸಿನಿಮಾ ನೋಡಿರೋ ಸುಮಾರು ಜನಕ್ಕೆ ಇದು ಖಂಡಿತ ಗೊತ್ತಾಗತ್ತೆ, ಬಟ್ ಇದು ಬೇರೆ ಆ್ಯಂಗಲಲ್ಲಿದೆ.
ಕ್ಯಾಮರಾ ನಮಸ್ಕಾರ ಮಾಡಿಕೊಂಡು ನಾನು ನಮ್ಮ ಡೈರೆಕ್ಟರ್ ಸರ್ಗೆ ಬಾಯ್ ಹೇಳೋಣ ಅಂತ ಬಂದೆ. ಅವರು ಕೂಡ ವಿಶ್ ಮಾಡಿ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳಿ ಕಂಗ್ರ್ಯಾಚುಲೇಷನ್ಸ್ ಹೇಳಿದ್ರು. ತುಂಬ ಬಿಟರ್ ಸ್ವೀಟ್ ಮೂಮೆಂಟ್ ಆಗಿತ್ತು. ಯಾಕೆ ಅಂದರೆ ಒಂದು ಕಡೆ ಸಿನಿಮಾ ಮುಗ್ದೋಯ್ತಲ್ಲ ಅಂತ ಒಂದು ಬೇಜಾರು, ಬಟ್ ಆದಷ್ಟು ಬೇಗ ರಿಲೀಸಿಗೆ ರೆಡಿ ಇದೆಯಲ್ಲ ಅನ್ನೋ ಒಂದು ಖುಷಿ. ಸುಮಾರು 1.5 ವರ್ಷದ ಜರ್ನಿ ಆಗಿತ್ತು ಈ ಸಿನಿಮಾ. ಆ್ಯಂಡ್ ಲಾಸ್ಟ್ ಡೇ ನನ್ನ ಡೈಲಾಗ್ ಮೇಲೇ ಎಂಡ್ ಆಗಿ ಲಾಸ್ಟ್ ಸೀನ್ ಎಂಡ್ ಮಾಡಿ ಕಟ್ ಮಾಡಿದ್ದು ನಂಗೆ ತುಂಬ ಖುಷಿ ಆಯಿತು. ಅಟ್ ದ ಸೇಮ್ ಟೈಮ್ ಅಷ್ಟೇ ಎಮೋಷ್ನಲ್ ಆಯಿತು. ಶೂಟ್ ಮುಗಿದ್ಮೇಲೆ ನಾನು ನಮ್ಮ ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟ್ ಹತ್ರ ಹೋಗಿದ್ದೆ. ಯಾಕೆ ಅಂದರೆ ನನ್ನ ಮೊದಲನೇ ಸಿನಿಮಾ ಆಗಿರೋದ್ರಿಂದ ನನ್ನ ಕೆಲವೊಂದು ಕಾಸ್ಟ್ಯೂಮ್ಸ್ನ ಡೈರೆಕ್ಟರ್ ಪರ್ಮಿಷನ್ ಕೊಟ್ಟ ಮೇಲೆ ಮನೆಗೆ ತೊಗೊಂಡು ಹೋಗೋಣ, ಮೆಮರೀಸ್ಗಾಗಿ ಇಟ್ಕೊಳ್ಳೋಣ ಅಂತ ಹೇಳಿ ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟ್ ಹತ್ರ ಹೋಗಿ ನಾನು ಸಿನಿಮಾಗೆ ಯೂಸ್ ಮಾಡಿರೋ ಅಷ್ಟು ಕಾಸ್ಟ್ಯೂಮ್ಸ್ನ ತೆಗೆಸಿ ಸೆಲೆಕ್ಟ್ ಮಾಡ್ತಿದ್ದೆ. ಸಾಂಗಲ್ಲಿ ಹಾಕೊಂಡಿರೋ ಈ ಡ್ರೆಸ್ಸು ಮತ್ತು ರೋಮಾಂಚಕ ನನ್ನ ಸಾಂಗಲ್ಲಿ ಹಾಕೊಂಡಿರೋ ಈ ಲಂಗಾದವಡಿ ಮತ್ತು ಪೊಲೀಸ್ ಕಾಸ್ಟ್ಯೂಮ್ ಮನೆಗೆ ತೊಗೊಂಡು ಹೋಗಿದ್ದೆ. ನನ್ನ ಭಾಗ್ಯ ಪಾತ್ರಕ್ಕೆ ಇಷ್ಟೊಂದು ಪ್ರೀತಿ ನೋಡಿ ನನಗೆ ತುಂಬ ಖುಷಿ ಆಗ್ತಾ ಇದೆ. ಹಾಗೆ ಸಿನಿಮಾ ನೋಡಿದ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಐ ಹೋಪ್ ಯು ಆಲ್ ಎಂಜಾಯ್ಡ್ ಇಟ್. ಬಾಯ್.